ಹರಿ ಓಂ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ವೀಕ್ಷಕರೇ, ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಚಾಲೆಂಜ್ ನಲ್ಲಿ ಪ್ರತಿದಿನವೂ ಒಂದೊಂದು ಆಸನದ ಲಾಭ, ಹಾಗೆ ಆಸನದ ಕಾಂಟ್ರಾ ಇಂಡಿಕೇಶನ್ ಮತ್ತು ಆ ಆಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಈ 30 ಡೇಸ್ ಯೋಗ ಚಾಲೆಂಜ್ ನಲ್ಲಿ ನಾವು ತಿಳಿದುಕೊಳ್ಳೋಣ. 30 ಡೇಸ್ ಯೋಗ ಚಾಲೆಂಜಿನ 15ನೇ ದಿನದ ಅಭ್ಯಾಸದಲ್ಲಿ ನಾವು ಇವತ್ತು ಉಷ್ಟ್ರಾಸನವನ್ನ ಅಭ್ಯಾಸ ಮಾಡೋಣ. ಈ ಉಷ್ಟ್ರಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಮ್ಮ ಬೆನ್ನು ಮೂಳೆಯ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಹಾಗೆ ಹೊಟ್ಟೆಯ ಅಂಗಾಂಗಗಳಿಗೆ ಉತ್ತಮವಾದ ಆಸನವಾಗಿದೆ. ಉಸಿರಾಟದ ಪ್ರಕ್ರಿಯೆಯನ್ನ ಸುಧಾರಿಸಿ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಈ ಆಸನ ಉತ್ತಮವಾದ ಆಸನ. ಈ ಆಸನವನ್ನ ತೀವ್ರ ಕತ್ತಿನ ನೋವು, ಬೆನ್ನಿನ ನೋವು, ಹಾಗೆ ಮೈಗ್ರೇನ್ ಸಮಸ್ಯೆ, ಹೈ BP ಮತ್ತೆ ಹೃದಯ ಸಂಬಂಧಿ ಸಮಸ್ಯೆ ಇದ್ದವರು ಈ ಆಸನವನ್ನ ಅಭ್ಯಾಸ ಮಾಡಬಾರದು. ಬನ್ನಿ ವೀಕ್ಷಕರೇ, ಈಗ ಉಷ್ಟ್ರಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ವೀಕ್ಷಕರೇ, 30 ಡೇಸ್ ಚಾಲೆಂಜಿನ 15ನೇ ದಿನದ ಅಭ್ಯಾಸದಲ್ಲಿ ಈಗ ನಾವು ಉಷ್ಟ್ರಾಸನವನ್ನ ಅಭ್ಯಾಸ ಮಾಡೋಣ. ಉಷ್ಟ್ರಾಸನವನ್ನ ಅಭ್ಯಾಸ ಮಾಡಲು ಮೊದಲು ವಜ್ರಾಸನದ ಸ್ಥಿತಿಗೆ ಬರೋಣ. ಎರಡು ಕಾಲುಗಳನ್ನ ಮಡಚಿಕೊಳ್ತಾ ವಜ್ರಾಸನದ ಸ್ಥಿತಿ. ಅದಾದ ನಂತರ ಈಗ ನಿಧಾನವಾಗಿ ಮಂಡಿ ಮೇಲೆ ನಿಂತ್ಕೊಳ್ಳುವಂತಹ ಸ್ಥಿತಿಗೆ ಬರೋಣ. ಮಂಡಿ ಮೇಲೆ ನಿಂತ್ಕೊಳ್ಳುವಂತಹ ಸ್ಥಿತಿ. ಎರಡು ಮಂಡಿ ನಿಮ್ಮ ಭುಜದ ಅಂತರಕ್ಕೆ ಸ್ಪ್ರೆಡ್ ಆಗಿರ್ಲಿ, ಹಾಗೆ ನಿಮ್ಮ ಮಂಡಿ ಮತ್ತು ನಿಮ್ಮ ಪಾದ ಒಂದೇ ಸರಳ ರೇಖೆಯಲ್ಲಿರಲಿ. ನೀವು ಬಿಗಿನರ್ಸ್ ಆಗಿದ್ರೆ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾತ್ರ ಅಭ್ಯಾಸ ಮಾಡಿ. ನಿಮ್ಮ ಎರಡೂ ಹಸ್ತವನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ, ಕೈ ಬೆರಳು ಮೇಲ್ಮುಖವಾಗಿರ್ಲಿ. ಈಗ ನಿಮ್ಮ ಸೊಂಟವನ್ನ ಮುಂದಕ್ಕೆ ತಳ್ತಾ ಹಾಗೆ ಹಿಂದಕ್ಕೆ ಬೆಂಡಾಗಿ ತಲೆಯನ್ನ ಹಿಂದಕ್ಕೆ ಡ್ರಾಪ್ ಮಾಡಿ ಉಷ್ಟ್ರಾಸನ. ಇಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆ ಬಂದು ಹಾಗೆ ಕೈಯನ್ನ ರಿಲೀಸ್ ಮಾಡ್ಕೊಳ್ಳಿ. ಎರಡು ಮಂಡಿಯನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಮತ್ತೆ ವಜ್ರಾಸನ. ವಜ್ರಾಸನದಿಂದ ಎರಡು ಕಾಲುಗಳನ್ನ ಮುಂದಕ್ಕೆ ಚಾಚ್ತಾ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಬೆನ್ನು ಮೂಳೆಯ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ಮೆಂಟ್ ಮಾಡಿ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಆಸನ ಉಷ್ಟ್ರಾಸನ. ಈ ಆಸನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬದಿಯಲ್ಲಿ ಕಾಣಿಸುವಂತ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ಮುಖಾಂತರ ತಿಳ್ಕೊಳ್ಬಹುದು. ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಆಸನವನ್ನ ಅಭ್ಯಾಸ ಮಾಡ್ತಾ ನಮ್ಮ ದೇಹದ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳೋಣ. ಅಲ್ಲಿಯವರೆಗೂ ಹರಿ ಓಂ ತತ್ಸತ್.